ತಾಲೂಕಿಗೆ ಅವನೊಬ್ಬನೇ ವಿದ್ಯಾರ್ಥಿ, ಅವನು ಕೂಡ ಪರೀಕ್ಷೆ ಬರೆಯೋದಕ್ಕೆ ಬರಲಿಲ್ಲ. ಬೆಳಗ್ಗೆಯಿಂದ ವಿದ್ಯಾರ್ಥಿಗಾಗಿ ಪರೀಕ್ಷಾ ಮೇಲ್ವಿಚಾರಕರು ಕಾದು ಕಾದು ಸುಸ್ತಾಗಿದ್ರು. ಆ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ. ತಾಲೂಕಿಗೆ ಅವನೊಬ್ಬನೇ ವಿದ್ಯಾರ್ಥಿ, ಅವನು ಕೂಡ ಪರೀಕ್ಷೆ ಬರೆಯೋದಕ್ಕೆ ಇವತ್ತು ಬರಲಿಲ್ಲ. ಬೆಳಗ್ಗೆಯಿಂದ ವಿದ್ಯಾರ್ಥಿಗಾಗಿ ಪರೀಕ್ಷಾ ಮೇಲ್ವಿಚಾರಕರು ಕಾದು ಕಾದು ಸುಸ್ತಾದ್ರು. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಮಣ್ಣಮ್ಮ ಕಾಲೇಜು ಪರೀಕ್ಷಾ ಕೇಂದ್ರದಲ್ಲಿ ನಡೀತಾ ಇದ್ದಂತಹ ಪರೀಕ್ಷೆ ರಾಘವೇಂದ್ರ ಕುಮಾರ್ ಹೆಸರಿನ ವಿದ್ಯಾರ್ಥಿ ಇವತ್ತು ಕಂಪ್ಯೂಟರ್ ಸೈನ್ಸ್ ರೀ ಎಕ್ಸಾಮ್ ಅನ್ನ ರಿಪೀಟರ್ ಈತ ಎಕ್ಸಾಮ್ ಬರೆಯೋದಕ್ಕೆ ಬರಬೇಕಾಗಿತ್ತು. ಆದರೆ ಪರೀಕ್ಷೆಗೆ ಏಕೈಕ ವಿದ್ಯಾರ್ಥಿ ರಾಘವೇಂದ್ರ ಗೈರಾಗಿದ್ದಾರೆ. ಪರೀಕ್ಷಾ ಕೇಂದ್ರಕ್ಕೆ ಇಬ್ಬರು ಪೊಲೀಸರು ಹಾಗೆ ಕೇಂದ್ರ ಮುಖ್ಯ ಅಧೀಕ್ಷಕ, ಜಂಟಿ ಅಧೀಕ್ಷಕ, ಉತ್ತರ ಪತ್ರಿಕೆ ಕಸ್ಟೋಡಿಯನ್, ರೂಮ್ ಇನ್ವಿಜಿಲೇಟರ್ ಹಾಗೆ ಸ್ಕ್ವಾಡ್ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ವಿದ್ಯಾರ್ಥಿ ಎಕ್ಸಾಮ್ಗೆ ಬಂದಿಲ್ಲ ಅಂದ್ರು ಪರೀಕ್ಷಾ ಸಮಯ ಮುಗಿಯೋವರೆಗೂ ಕೂಡ ಕೇಂದ್ರವನ್ನ ಬಿಟ್ಟು ಹೋಗುವಂತಿಲ್ಲ. ಅದರಿಂದಾಗಿ ಅವರೆಲ್ಲರೂ ಕೂಡ ಕಾದು ಕೂತೇ ಇದ್ರು. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಯಾಕೆ ತಾಲೂಕಿಗೆ ಒಬ್ಬನೇ ವಿದ್ಯಾರ್ಥಿನ ಏನು ಅಂತ ಇದು? ಅಂದ್ರೆ ಏನಂತ ಹೇಳಿದ್ರೆ, ಏನು ಇವತ್ತು ಕಂಪ್ಯೂಟರ್ ಸೈನ್ಸ್ ದ್ವಿತೀಯ PUC ಕಂಪ್ಯೂಟರ್ ಸೈನ್ಸ್ ಪರೀಕ್ಷೆ ನಡೀತಾ ಇತ್ತು. ಏನು ರಾಜ್ಯದಾದ್ಯಂತ ನಡೀತದ. ಆದ್ರೆ ಚನ್ನಗಿರಿ ತಾಲೂಕಿನಲ್ಲಿ ಮಾತ್ರ ಏನು ಒಬ್ಬ ಸ್ಟೂಡೆಂಟ್ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಒಬ್ಬ ಸ್ಟೂಡೆಂಟ್ ಮಾತ್ರ ಏನು ಅಂದ್ರೆ ಪುನರಾವರ್ತಿತ ವಿದ್ಯಾರ್ಥಿ ಆಗಿದ್ದ. ಆ ವಿದ್ಯಾರ್ಥಿಗೋಸ್ಕರ ಒಂದು ಪರೀಕ್ಷೆಯನ್ನು ನಡೆಸಲಾಗ್ತಾ ಇತ್ತು. ಏನು ಏನು ಇವತ್ತು ಏನು ಪರೀಕ್ಷಾ ಕೇಂದ್ರದಲ್ಲಿ ಏನು ಪರೀಕ್ಷೆ ನಡೀತಾ ಇತ್ತು. ಆ ಪರೀಕ್ಷಾ ಕೇಂದ್ರಕ್ಕೂ ಇಬ್ಬರು ಕಾನ್ಸ್ಟೇಬಲ್ ಆಗಿರ್ಬೋದು, ಮತ್ತೆ ವ್ಯಾಲ್ಯೂವೇಟರ್ ಆಗಿರ್ಬೋದು, ಮತ್ತೆ ಎಲ್ಲಾ ಸಿಬ್ಬಂದಿ ವರ್ಗದವರು ಸಹ ಅಲ್ಲಿದ್ರು. ಆದ್ರೆ ಆ ವಿದ್ಯಾರ್ಥಿ ಗೈರು ಹಾಜರಾಗಿದ್ದ. ಅದರಿಂದಾಗಿ ಏನು ಪರೀಕ್ಷೆ ಮುಗಿಯುವವರೆಗೂ ಸಹ ಅವರು ಏನು ಅಲ್ಲಿನ ಸಿಬ್ಬಂದಿಗಳು ಕಲ್ಲುವಂತಿರಲಿಲ್ಲ ಅಂತ ಆದೇಶವನ್ನು ಹೊರಡಿಸಿದ್ರು ಅಂದ್ರೆ ರಿಪೀಟರ್ ಸ್ಟೂಡೆಂಟ್ ಆತ ಹಾಗಾದ್ರೆ? ಹೌದೌದು, ರಿಪೀಟರ್ ಸ್ಟೂಡೆಂಟ್ ಆಗಿರೋದ್ರಿಂದ ಏನು ಅವನು ಪರೀಕ್ಷೆ ಬರೆಯೋದಕ್ಕೋಸ್ಕರ ಎಕ್ಸಾಮ್ ಫೀಸ್ ಅನ್ನು ಕಟ್ಟಿದ್ದ, ಮತ್ತೆ ಅವನಿಗೆ ಹಾಲ್ ಟಿಕೆಟ್ ಸಹ ಬಂದಿತ್ತು, ಮತ್ತೆ ಅವನಿಗೋಸ್ಕರ ಕೊಠಡಿಯನ್ನು ಸಹ ಕಾಯ್ದಿರಿಸಲಾಗಿತ್ತು. ಆದ್ರೆ ಏನು ಆ ವಿದ್ಯಾರ್ಥಿ ಗೈರು ಹಾಜರಾಗಿರೋದ್ರಿಂದ ಏನು ಅಲ್ಲಿ ಪರೀಕ್ಷೆ ನಡೆದಿಲ್ಲ ಅಂತ ಹೇಳ್ಬೋದು. ಆಮೇಲೆ ಓಕೆ, ಧನ್ಯವಾದ ಪುನೀತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಚುನಾವಣೋತ್ತರ ಸರ್ವೆಗಳು ಇವು, ಅಂದರೆ ಸಮೀಕ್ಷೆಗಳು, ಚುನಾವಣೆಯ ನಂತರ ಮಾಡಿರುವಂತಹ ಸರ್ವೆಗಳು. 7ರಲ್ಲೂ ಹೆಚ್ಚು ಕಡಿಮೆ ಒಂದೇ ರೀತಿಯ ಅಭಿಪ್ರಾಯಗಳು ಮೂಡಿ ಬರ್ತಾ ಇವೆ. ಬಹಳ ದೊಡ್ಡ ವ್ಯತ್ಯಾಸಗಳು ಕಾಣಿಸ್ತಾ ಇಲ್ಲ. ಎಲ್ಲದರಲ್ಲೂ BJP ಒಂದು ಕಡೆ, ಕಾಂಗ್ರೆಸ್ ಪರಿಸ್ಥಿತಿ ಏನು, SP ಏನು, BSP ಏನು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದೆ. ನಟ ಕಿಚ್ಚ ಸುದೀಪ್ ವಿವಾಹ ವಿಚ್ಛೇದನ ಪ್ರಕರಣವನ್ನ ಮಧ್ಯಸ್ಥಿಕೆಗೆ ಕಳುಹಿಸುವಂತಹ ಸಾಧ್ಯತೆ ಇದೆ. ಮುಂದಿನ ಬಾರಿ ಗಂಡ ಹಾಗೂ ಹೆಂಡತಿ ವಿಚಾರಣೆಗೆ ಹಾಜರಾಗದೇ ಇದ್ರೆ ನ್ಯಾಯಾಲಯಕ್ಕೆ ಪ್ರಕರಣವನ್ನ ತೀರ್ಮಾನಿಸುವಂತಹ ಅಧಿಕಾರ ಇದೆ ಅಂತ ಕೋರ್ಟ್ ಸುದೀಪ್ ಪರ ವಕೀಲರಿಗೆ ಹೇಳಿದೆ. ಜೂನ್ 14ಕ್ಕೆ ವಿಚಾರಣೆ ಮುಂದೂಡಿದ್ದು, ಮುಂದಿನ ದಿನಾಂಕಕ್ಕೆ ಕಡ್ಡಾಯವಾಗಿ ಇಬ್ಬರು ಕೂಡ ಅರ್ಜಿದಾರರು ಹಾಜರಿರಬೇಕು ಅಂತ ಕೌಟುಂಬಿಕ ನ್ಯಾಯಾಲಯ ಸೂಚನೆ